ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್ಗೆ ನಮಸ್ಕಾರಗಳು ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಾಯಂಕಾಲ ಲಾಗ್ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ನ್ಯಾಕ್ಸ್ ಏನಾರ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು, ಒಂದು ವೀಕ್ವರೆಗೂ ಆಗುತ್ತೆ. ಬಾಳೆಕಾಯಿ ಇದ್ವು, ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಚಿನ್ಮಯ್ ಸೇರ್ಕೊಂಡು ಇಬ್ಬರು ಕೂಡ ಮಾಡ್ಕೊತಾ ಇದ್ದೀವಿ. 4 ಬಾಳೆಕಾಯಿ ಇತ್ತು ಮನೇಲಿ, ಹಾಗಾಗಿ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಒಂದು ವೀಕಿಗೆ ಧ್ರುವನಿಗೆ ಸ್ನ್ಯಾಕ್ಸ್ಗೆ ಆಗುತ್ತೆ, ಬಾಕ್ಸಿಗೆ ಹಾಕಿ ಕಳ್ಸೋದಕ್ಕೆ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಯಾವ ರೀತಿ ಮಾಡ್ತೀನೋ ಖಂಡಿತವಾಗಿ ಅದೇ ರೀತಿಯಾಗಿ ಶೇರ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ಇಲ್ಲಿ ಬಾಳೆಕಾಯಿ ತೊಗೊಂಡು ಆ ಕಡೆ ಈ ಕಡೆ ಎಡ್ಜಲ್ಲಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿ ಆಗುತ್ತೆ ಎರೇಸ್ ಮಾಡ್ಕೊಳೋದಕ್ಕಂತ ಹೇಳಿಬಿಟ್ಟು ಈ ಥರ ಕ್ಲೀನಾಗೆ ಕಟ್ ಮಾಡ್ಕೋಬೇಕು. ಇನ್ನು ಕ್ಯಾರೆಟ್ ಬೀಟ್ರೋಟ್ ಎಲ್ಲ ಹೆರಿತೀವಲ್ಲ ಚುಪ್ಪೆ ಎರೆಯೋದು, ಅದರಲ್ಲೇ ಲೇಯರ್ ಮಾತ್ರ ಫಸ್ಟ್ ಲೇಯರ್ ಮಾತ್ರ ತಗೋಬೇಕು. ಗ್ರೀನ್ ಕಲರ್ ಇರೋದು ಮಾತ್ರ, ಫುಲ್ಲು ಹೆರಿಬಾರ್ದು. ಫಸ್ಟ್ ಲೇಯರ್ ಇರುತ್ತಲ್ಲ ಈ ಥರ ಹೆರ್ಕೋಬೇಕಾಗುತ್ತೆ. ನೋಡಿ ಈ ಥರ ಇದನ್ನು ಕಟ್ ಮಾಡ್ಕೊಂಡ್ಮೇಲೆ ನೀರಲ್ಲಿ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಕಪ್ಪು ಆಗಿಬಿಡುತ್ತೆ. ಹಾಗೆ ಹೊರಗಡೆನೇ ಇಟ್ಟರೆ ಬಾಳೆಕಾಯಿ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಕಲರ್ ಚೇಂಜ್ ಆದರೆ ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ನೀರಿಗೆ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ಥರ ಫುಲ್ಲಾಗಿ ಹೆರ್ಕೋಬೇಕು. ನೋಡಿ ಇವಾಗ 4 ಇದೇ ಥರ ಹೆರ್ಕೋಬೇಕಾಗುತ್ತೆ. ಮೊದಲಿಗೆ 4 ಹೆರ್ಕೊಂಡು ಸೈಡಲ್ಲಿ ಈ ಥರ ನೀರಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ 4 ಹೆರ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ಚುಪ್ಪೆ ಎಷ್ಟು ಬಂದಿದೆ, ಫಸ್ಟ್ ಲೇಯರ್ ಅಷ್ಟೇ ಕರೆಕ್ಟಾಗಿ ಬಂದಿದೆ. ನಾನಿಲ್ಲಿ ಬಾಳೆಕಾಯಿನ ಈ ಥರ ಚಿಪ್ಸ್ ಮಾಡ್ತಾರಲ್ಲ, ಇದು ಒಂದು 5 ಸ್ಟೆಪ್ ಇರೋದು ನನ್ನ ಹತ್ರ ಇರೋದು. ಚಿಪ್ಸ್ ಎಲ್ಲ ಮಾಡೋದು ಜೂರದೆಲ್ಲ ಬರುತ್ತಲ್ಲ, ಅದರಲ್ಲಿ ಮಾಡ್ಕೋಬೋದು. ತುಂಬ ವೆರೈಟೀಸ್ ಆಗಿ ಬರುತ್ತೆ. ನನ್ನ ಹತ್ರ ಈ ಥರದ್ದಿದೆ. ಇದರಲ್ಲಿ 3 ಸ್ಟೆಪ್ ಬಂದಿದೆಯಲ್ಲ, ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಈ ಥರ ಹಿಂಗೆ ಜೂರ್ಬೇಕಾದ್ರೆ ಕೈಗೆ ಸ್ಕ್ರಿಡ್ ಆಗೋ ಚಾನ್ಸಸ್ ಇರುತ್ತೆ. ನಿಧಾನಕ್ಕೆ ಈ ಥರ ಮಾಡ್ಕೋಬೇಕಾಗುತ್ತೆ. ಈ ಥರ ಪೀಸಸ್ ಮಾಡ್ಕೊಳೋದಿಲ್ಲ ಅಂದರೆ ಸಣ್ಣಗೆ ಚಾಕುವಲ್ಲೇ ಪೀಸಸ್ ಮಾಡ್ಕೋಬೋದು. ಆರಾಮಾಗಿ ಚೆನ್ನಾಗಿ ಬರುತ್ತೆ. ತೆಳ್ಳಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಂದು 3 ಸ್ಟೆಪ್ ಇರೋದಕ್ಕೆ ಸ್ವಲ್ಪ ಈಸಿನೂ ಆಗುತ್ತೆ, ಯಾಕಂದರೆ ಬೇಗನೆ ಆಗುತ್ತೆ. ಈ ಥರ ತುಂಬ ತೆಳುವಾಗಿ ಬರ್ತಾಯಿತ್ತು. ನಾನು ಇದರಲ್ಲಿ ಕಟ್ ಮಾಡ್ತಿದ್ನಲ್ಲ, ತುಂಬ ತೆಳುವಾಗಿ ನೋಡ್ಬೋದು ನೀವು ಎಷ್ಟು ತೆಳುವಾಗಿ ಎಷ್ಟೊಂದು ಬಂದಿದೆ ಅಂತ. ನನಗೂ ಕೂಡ ನಾವು ಕೈಯಲ್ಲೆಲ್ಲ ಕಟ್ ಮಾಡಿದ್ರೆ ಸ್ವಲ್ಪನೇ ಬರುತ್ತೆ, ಇಷ್ಟೊಂದೆಲ್ಲ ಪೀಸಸ್ ಎಲ್ಲ ಬರೋದಿಲ್ಲ. ಇದು ಕೂಡ ಚೆನ್ನಾಗಿದೆ. ನೋಡಿ ಇವಾಗ ಒಂದು ಫುಲ್ಲು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಪೀಸಸ್ ಆಗಿ. ಇವಾಗ ಒಂದು ಬೌಲ್ಗೆ ಅರಿಶಿನ ಪುಡಿ 1 ಸ್ಪೂನ್ ಆಗೋಷ್ಟು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ನಾವು ಬಾಳೆಕಾಯಿಗೆ ಹಾಕಕ್ಕೆ ಬೇಕಾಗುತ್ತೆ ಎಣ್ಣೆ ಜೊತೆಗೆ ಅಂತ ಹೇಳಿಬಿಟ್ಟು ಫಸ್ಟಿಗೆ ಈ ಥರ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಎಣ್ಣೆ ಕಾಯಕ್ಕೆ ಹಾಕ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಡಿಸೈನಲ್ಲೂ 2 ಆಪ್ಷನ್ ಇತ್ತು ನನ್ನ ಹತ್ರ, ಅದಕ್ಕೆ ಡಿಸೈನಲ್ಲಿ ಮಾಡ್ಕೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ನಾನು ಈ ಟ್ರಿಪ್ ಹಾಕಿದ್ಮೇಲೆ ಇದು ಮಾಡ್ಕೊಳ್ತೀನಿ. ಬ್ಲ್ಯಾಕ್ ಆಗ್ಬಿಡುತ್ತೆ ಎಲ್ಲ ಒಂದೇ ಸಲ ಮಾಡಿ ಇಟ್ಕೊಂಡ್ರೆ. ಡೈರೆಕ್ಟ್ ನಾವು ಸ್ಟವ್ ಮೇಲೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು. ಡೈರೆಕ್ಟ್ ಸ್ಟವ್ ಈ ತರ ಮಾಡ್ಕೋ ಇರಮ್ಮ ಸ್ಟವ್ ಕ್ಲೀನ್ ಮಾಡ್ಬೇಕು. ಈಗ ಹಾಕ್ಬೇಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದಿದೆ. ನಾನು 2 ಟ್ರಿಪ್ ಮಾಡ್ಕೊಂತಾ ಇದ್ದೀನಿ. ಮಿಕ್ಸ್ ಮಾಡಿದೀವಲ್ಲ ಅದನ್ನ ಹಾಕೊಂತಾ ಇದ್ದೀನಿ. ಜಾಸ್ತಿ ಇರೋದಕ್ಕಿಲ್ಲ 2 ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದು ಕರೆಕ್ಟ್ ಹದದಲ್ಲಿದೆ. ಇದು ಸ್ವಲ್ಪ ಟಿಶ್ಯೂ ಹಾಕ್ಬಿಟ್ಟು ಎತ್ತಿ ತುಂಬಾ ಚೆನ್ನಾಗಿರುತ್ತೆ. ಟಿಶ್ಯೂಗೆ ಎಣ್ಣೆಲ್ಲ ಹೀರ್ಕೊಳುತ್ತೆ. ಟಿಶ್ಯೂ ನಮ್ ಖಾರ ಇತ್ತು, ಇವಾಗ ಇಲ್ಲ ಇಲ್ಲಿ, ಅದಕ್ಕೆ ಟಿಶ್ಯೂ ಹಾಕಿಲ್ಲ.
ಸೌಂಡ್ ಹೇಗ್ ಬರ್ತಾ ಇದೆ ನೋಡಿ, ಸೌಂಡ್ ಟಪ್ ಟಪ್ ಅಂತ ಇದೆ. ಸ್ವಲ್ಪ ತಣ್ಣಗಾದ್ರೆ ಕ್ರಿಸ್ಪಿನೆಸ್ ಅಂದ್ರೆ ಸೂಪರ್ ಆಗಿರುತ್ತೆ. ಈಗ ಇನ್ನೊಂದು ಸ್ವಲ್ಪ ಜೋರು ಉರಿಯಲ್ಲಿ ಇಟ್ಕೊಂಡು ಹಾಕೊಂತಾ ಇದೀನಿ. ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು, ಅವಾಗೇನೆ ಸ್ವಲ್ಪ ಬೇಗ ಆಗುತ್ತೆ. ಒಂದೊಂದೇ ಹಾಕೊಳ್ಳಿ, ಒಂದಕ್ಕೊಂದು ಹಂಚ್ಕೊಬಿಡುತ್ತೆ. ಈ ತರ ಒಂದು 2 kg ಕಾಯಿ ತಂದ್ಬಿಟ್ಟು ಮಾಡ್ಕೊಂಡ್ರೆ ಒಂದು ವಾರ ಎಲ್ಲ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಆರಾಮಾಗಿ ಕಳಿಸ್ಬೋದು. ನಾವೇ ಮಾಡಿದೀವಿ ಅನ್ನೋ ತೃಪ್ತಿ ಇರುತ್ತೆ. ಮನೆಯಲ್ಲಿ ಇಷ್ಟು ಚಂದ ಮಾಡ್ತೀವಲ್ಲ, ಅದಕ್ಕಿಂತ ಆರೋಗ್ಯಕರವಾಗಿ ಇರುತ್ತಲ್ವಾ. ನಾವು ಅಂಗಡಿಯಲ್ಲಿ ತರೋದು ಒಂದು ಆಲ್ಮೋಸ್ಟ್ ಒಂದು 6 months ಆದ್ರೂ ಪ್ಯಾಕಿಂಗ್ ಆಗಿರುತ್ತೆ. ವೀಕ್ಲಿ ಒಂದು ಟೈಮ್ ನಾವು ಈ ತರ ಮಾಡ್ಕೊಳೋದ್ರಿಂದ ಮಕ್ಳಿಗೂ ಸ್ವಲ್ಪ ಸ್ನ್ಯಾಕ್ಸ್ ಕೊಡೋ ಟೈಮ್ಗೆ ಏನಪ್ಪ ಕೊಡೋದು ಅಂತ ಟೆನ್ಷನ್ ಇರೋದಿಲ್ಲ. ಏನೇ ಆಗಲಿ ಒಂದು ಸ್ವಲ್ಪ ಹಿತಮಿತವಾಗಿ ನಾವೇ ಮಾಡಿದೀವಿ ಅಂದ್ರೂ ಸ್ವಲ್ಪ ಕಮ್ಮಿನೇ ತಿನ್ಕೋಬೇಕಾಗುತ್ತೆ. ಚೆನ್ನಾಗಿದೆ ಅಂತ ಹೇಳಿ ಜಾಸ್ತಿ ತಿಂದ್ರೆ ಇದು ಯಾಕೋ ಅದು 3 ಸ್ಟೆಪ್ ಬರುತ್ತಲ್ಲ, ಸ್ವಲ್ಪ ತುಂಬಾ ಇದಾಗೋಯ್ತು. ಅದಕ್ಕೆ ನಾನು ಕೈಲೇ ಕಟ್ ಮಾಡಿ ಹಾಕಿದ್ದೀನಿ. ಆಕ್ಚುಲಿ ಬಂದು ಹಂಗಲಿಗಿಂತ ಕ್ರಿಸ್ಪಿನೆಸ್ ಆಗೇ ಇದೆ, ಸೂಪರ್ ಆಗಿದೆ. ನೋಡಿ ನಾನು ಇಲ್ಲೇ ಖಾಲಿ ಮಾಡ್ಬಿಡ್ತೇನೆ ಅನ್ಸುತ್ತೆ. ಸ್ನ್ಯಾಕ್ಸ್ ಅವ್ರಿಗೆ ಎಲ್ಲಿರ್ತೀವಿ ಏನೋ ನೋಡೋಣ. ನಾವು ಹಾಕ್ತೇನೆ ಸ್ವಲ್ಪ ಹಿಂದೆನೆ ರೊಟೇಟ್ ಮಾಡಬಾರ್ದು, ಯಾಕಂದ್ರೆ ಮೆತ್ತಗಾಗ್ಬಿಡುತ್ತೆ. ಸುಕ್ಕು ರಿಂಕಲ್ಸ್ ಎಲ್ಲ ಹಾಕ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಬಂದಿರಮ್ಮ. ಇದು ಒಂದು ಸ್ಪೂನ್ ಅಷ್ಟು ಇವಾಗ ಹಾಕೊಂತ ಇದೀನಿ. ರೊಟೇಟ್ ಮಾಡಿಲ್ಲ ನಾನು, ಹೀಗೆ ಹಾಕೋಬೇಕಾಗುತ್ತೆ. ಯಾಕಂದ್ರೆ ನೋಡಿ ಅಮ್ಮ ಬಾಮ ಸಾಕು, ಇವೆಲ್ಲ ಸಾಕು. ಅಡುಗೆ ಮಾಡ್ಬೇಕಲ್ಲಮ್ಮ, ಅದೇ ಮಾಡು, ಆಮೇಲೆ ಅದೇ ಮಾಡು ಅಂತ. ಈ ಥರ ನಾವು ಒಂದು ಸ್ಪೂನ್ ಅರಿಶಿನ ನೀರು ಹಾಕೋದ್ರಿಂದ ಬೇಗನೆ ಅದು ಒಂದಕ್ಕೊಂದು ಅಂಟೋದಿಲ್ಲ, ಕ್ರಿಸ್ಪಿನೆಸ್ ಆಗೋದಕ್ಕೆ ಚೆನ್ನಾಗಿರುತ್ತೆ. ಉಪ್ಪು ಕೂಡ ನಾವು ಕೊನೆಯಲ್ಲಿ ಹಾಕೋದೇನು ಬೇಕಿಲ್ಲ, ಯಾಕಂದರೆ ನಾವು ಉಪ್ಪು ಆ್ಯಡ್ ಮಾಡಿರ್ತೀವಲ್ಲ, ಎಣ್ಣೆಯಲ್ಲೇ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಉಪ್ಪು ಎಲ್ಲ ಇಳಿದಿರುತ್ತೆ ಕರೆಕ್ಟಾಗಿ. ಬಾಳೆಕಾಯಿಗೆ ತುಂಬ ಟೇಸ್ಟ್ ಆಗಿರುತ್ತೆ. ನಿಮ್ಗಿನ್ನೂ ಇದಕ್ಕೆ ಖಾರ ಬೇಕು ಅಂದ್ರೂ ಡೈರೆಕ್ಟಾಗಿ ಹಾಗೇ ನೀರಿಗೇ ಹಾಕೋಬೋದು. ನಾನು ಖಾರ ಆ್ಯಡ್ ಮಾಡ್ತಾಯಿಲ್ಲ. ನೋಡಿ ತುಂಬ ಟೇಸ್ಟಿಯಾಗಿ ತುಂಬ ಅದ್ಭುತವಾಗಿ ಎಷ್ಟು ಚೆಂದ ಆಗಿದೆ ಅಲ್ವಾ. ಹಾಗಿದೆ, ಈಗ ನೋಡ್ಬೋದು ಎಷ್ಟು ಚೆಂದ ಆಗಿದೆ. ನೀನು ಇದು ಕೊಟ್ಟೆ ನೋಡಿ ಯಾವ ತರ ಆಗಿರೋದು. ಫುಲ್ಲು ಕ್ರಿಸ್ಪಿನೆಸ್ ಆಗಿದೆ, ತುಂಬಾ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನಾವು ಫ್ರೈ ಮಾಡ್ಬೇಕು, ಸ್ವಲ್ಪ ಸಣ್ಣ ಉರಿಯಲ್ಲಿ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಬೇಕಾಗುತ್ತೆ, ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ. ಸ್ವಲ್ಪ ಉಪ್ಪು ಅರಿಶಿನ ಏನಕ್ಕೆ ಹಾಕ್ತಿವಿ ಅಂದ್ರೆ ಸ್ವಲ್ಪ ಹಂಡ್ಕೋಬಾರ್ದು ಹಾಕ್ಬೇಕಾದ್ರೆ ನಾವು. ಇವು ಬಾಳೆಕಾಯಿ ಅಲ್ವಾ, ಒಂದಕ್ಕೊಂದು ಹಂಡ್ಕೋ ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಿವಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಪಟ್ ಅಂತ ಹಂಗೆ ಮುರ್ಕೊಂಡು ಹೋಗ್ತಾ ಇದೆ ನೋಡಿ.
ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಅಂತ ಬಳಕೆ ಚಿಪ್ಸ್ ಮಾಡೋದು. ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿ ಬಂದು ನಾನು ನೈಟ್ಗೆ ಊಟಕ್ಕೆ ಅಂತ ಹೇಳಿಬಿಟ್ಟು ಹೀರೆಕಾಯಿ ಮಸ್ಕಾಯಿ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಮಾಡೋಣ ಅಂತ ನೋಡೋಣ. ಈಗ ಮೊದಲಿಗೆ 1.5 ಕಪ್ ಆಗೋಷ್ಟು ತೊಗರಿಬೇಳೆ ಹಾಕೊತಾ ಇದ್ದೀನಿ. ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕೋಬೋದು. ನಾನು ಇಲ್ಲಿ 2 ಟೈಮ್ ಊಟಕ್ಕೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ. ಅರ್ಧ ಕಪ್ ಅಷ್ಟು ಅವರೆಬೇಳೆ ಹಾಕೊತಾ ಇದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಹೀರೆಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಖಾರ ಪುಡಿ ಬೇಕಾದ್ರೂ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ನಾನು ಇವಾಗ ಹಾಕ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮಸಿತೀವಲ್ಲ ಸ್ಮ್ಯಾಶ್ ಆದಾಗ ಚೆನ್ನಾಗಿರುತ್ತೆ ಟೇಸ್ಟು. ಹಸಿಮೆಣ್ಸಿನ್ಕಾಯ್ದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಹಸಿಮೆಣ್ಸಿನ್ಕಾಯಿ ಬೇಡ ಅನ್ನೋರು ಖಾರ ಪುಡಿ ಬೇಕಿದ್ರು ಹಾಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಸ್ವಲ್ಪ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ ಒಂದು 3 ವಿಸಿಲ್ ಹೊಡ್ಸ್ಕೊಂಡ್ರೆ ತುಂಬಾ ರುಚಿಕರವಾದ ಮಸ್ಕಾಯಿ ರೆಡಿ ಆಗಿರುತ್ತೆ. ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊತಾ ಇದ್ದೀನಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿದೆ, ಬೆಂದಿದೆ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಈಗ ನೋಡಿ ಈಗ ಪರ್ಫೆಕ್ಟಾಗಿ ಆಗಿದೆ. ಸ್ವಲ್ಪ ನೀರು ಬಸ್ಕೊಬಿಟ್ಟು ನಾನು ಮಸ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಬೇಗನೆ ಸ್ಮ್ಯಾಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ವಲ್ಪ ನೀರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದ್ದಾಗ ನಮಗೆ ಮಸಿಬೇಕಾದ್ರೆ ಸ್ವಲ್ಪ ಪರ್ಫೆಕ್ಟಾಗಿ ಬೇಳೆ ಎಲ್ಲ ಸ್ಮ್ಯಾಶ್ ಆಗೋದಿಲ್ಲ. ನಾವು ನೀರು ತಕ್ಕೊಂಬಿಟ್ಟು ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡೋದು. ನೋಡಿ ಎಷ್ಟು ಈಸಿಯಾಗಿ ಸ್ಮ್ಯಾಶ್ ಆಗ್ತಾಯಿದೆ. ಕಂಪ್ಲೀಟಾಗಿ ಈ ಥರ ನಾವು ಮಾಡ್ಕೋಬೇಕಾಗುತ್ತೆ. ನಿಮಗೆ ಸ್ವಲ್ಪ ಕಾಯಿ ಎಲ್ಲ ಇರಬೇಕು ಅಂದರೆ ಸ್ವಲ್ಪ ಸ್ಮ್ಯಾಶ್ ಮಾಡೋದು ಅರ್ಧಂಬರ್ಧ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ನಾವು ಬಸ್ತು ನೀರು ಇಟ್ಕೊಂಡಿದ್ದಲ್ಲ ಅದು ಕೂಡ ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಸಾಂಬಾರು ಅಂತ ನೋಡಿಬಿಟ್ಟು ಹಾಕೋಬೋದು. ಇಲ್ಲಾಂದರೆ ತಿಳಿ ಸಾರು ಥರ ನಾವು ಅನ್ನಕ್ಕೆ ಹಾಕ್ಕೊಂಡು ತಿನ್ಬೋದು. ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ಥರ ಕಟ್ಟು ತೆಗೆದು ನಾವು ನೀರು ಹಾಕ್ಕೊಂಡು ನೀರು ಸಪ್ರೇಟ್ ತೆಗೆದುಬಿಟ್ಟು ಅನ್ನಕ್ಕೆ ಹಾಕ್ಕೊಂಡು ತುಂಬಾ ರಸಮ್ ಟೈಪ್ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನೊಂದು ಕಡೆ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಲ್ಲ ಚಿಟಪಟ ಅಂದಮೇಲೆ ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಒಳ್ಳೆ ಘಮ ಬರುತ್ತೆ ಜಜ್ಜಿಬಿಟ್ಟು ಹಾಕೋದ್ರಿಂದ ಬೆಳ್ಳುಳ್ಳಿ. ಇದ್ರ ಜೊತೆ ಈರುಳ್ಳಿ ಬೇಕಿದ್ರು ಒಂದು ಅರ್ಧ ಈರುಳ್ಳಿ ಹಾಕೋಬೋದು. ಒಗ್ಗರಣೆಗೆ ತುಂಬ ರುಚಿಯಾಗಿರುತ್ತೆ. ನಾನು ಹಾಕ್ಕೊತಾ ಇಲ್ಲ. ಒಗ್ಗರಣೆ ಆಗಿದೆ. ಇವಾಗ ಒಗ್ಗರಣೆ ಹಾಕಿ ಸ್ವಲ್ಪ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬಂದರೆ ನೋಡಿ ಪರ್ಫೆಕ್ಟಾಗಿ ಹೀರೆಕಾಯಿ ಮಸ್ಕಾಯಿ ತುಂಬಾ ರುಚಿಯಾಗಿ ತಯಾರಾಗಿದೆ. ಇವಾಗ ನಾನು ಮುದ್ದೆ ಮಾಡ್ಕೊತಾ ಇದ್ದೀನಿ. ನೈಟ್ ಊಟಕ್ಕೆ ಇನ್ನು ಮುದ್ದೆ ಮಾಡ್ಕೊಬಿಡೋಣ ಅಂತ ಹೇಳಿಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ದಿನಾ ಮುದ್ದೆ ಇರಲೇಬೇಕು 2 ಟೈಮ್ ನಮ್ಮ ಮನೆಯವ್ರಿಗೆ. ಹಾಗಾಗಿ ಮುದ್ದೆ ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಮುದ್ದೆ ಜೊತೆ ಕಾಂಬಿನೇಷನು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ಮುದ್ದೇನು ತೊಳಸ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್ ಮಸ್ಕಾಯಿ ಯಾವ ರೀತಿ ಮಾಡೋದು ಅಂತ. ಇನ್ನು ಮಸ್ಕಾಯಿ ಮಾಡಿಬಿಟ್ಟು ಇನ್ನು ಮುದ್ದೆ ಒಂದು ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಇನ್ನು ಪಾತ್ರೆ ತೊಳಿಬೇಕಿತ್ತು. ಪಾತ್ರೆ ಎಲ್ಲ ಹಾಗೆ ಇದು ಸಿಂಕಲ್ಲಿ ಅದು ಕೂಡ ಮಾಡ್ಕೊತ ಹಂಗೆ ಕೆಲಸ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಪಾತ್ರೆನ ಇನ್ನೊಂದು ಕಡೆ ವಾಶ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಬಂದು ನೈಟ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬಾ ಲೇಟಾಗಿ ಸ್ಟಾರ್ಟ್ ಮಾಡಿದ ವ್ಲಾಗ್ ಬಂದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.